ಕಾರ್ಯಕ್ರಮದಲ್ಲಿ ಹಲವಾರು ಅದ್ಭುತ ಕ್ಷಣಗಳನ್ನು ನೀವು ಕಣ್ತುಂಬಿಸ್ಕೋಬಹುದು. ಇವತ್ತಿನ ನಮ್ಮ ಈ ಒಂದು ಸುವರ್ಣ ಮಹೋತ್ಸವದ ಕಾರ್ಯಕ್ರಮದಲ್ಲಿ ಒಂದು ಸುಂದರವಾದ ಕಾರ್ಯಕ್ರಮ, ಹಲವಾರು ಅದ್ಭುತವಾದ ಯೋಜನೆಗಳನ್ನು ಇವತ್ತು ನಾವು ಸುವರ್ಣ ಮಹೋತ್ಸವದ ಆಚರಣೆಯನ್ನು ಆಚರಿಸ್ತಾ ಇದ್ದೀವಿ. ಸೊ ನಮ್ಮ ಇದಾಗಲೇ ಕಾರ್ಯಕ್ರಮದ ವೇದಿಕೆಯಲ್ಲಿ ಅನೇಕ ಗಣ್ಯಮಾನ್ಯರು ಆಗಮಿಸಿ ಆಸೀನರಾಗಿದ್ದಾರೆ. ಆ ಎಲ್ಲ ಮಾನ್ಯರನ್ನ ಚಪ್ಪಾಳೆಗಳ ಮುಖೇನ ಸ್ವಾಗತಿಸಿ ಪ್ರೀತಿಯ ಬಂಧುಗಳೇ. ನಾಗರಿಕರ ದಿನಾಚರಣೆ, ಪ್ರಶಸ್ತಿ ಪ್ರದಾನ ಸಮಾರಂಭ ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಮಹತ್ವಾಕಾಂಕ್ಷಿ ಯೋಜನೆಗಳ ಲೋಕಾರ್ಪಣೆಗೆ ನಾವೆಲ್ಲರೂ ಒಟ್ಟಾಗಿ ಇಲ್ಲಿ ಸೇರಿದ್ದೇವೆ. ನಿಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ನಿರೂಪಣೆಯಲ್ಲಿ ನಾನು ಭಾನುಮತಿ. ನಮ್ಮ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ಅಭಿಮಾನದಿಂದ ತಮ್ಮ ಅಮೂಲ್ಯವಾದಂತಹ ಸಮಯವನ್ನು ಇತ್ತು ಕರ್ನಾಟಕದ ಎಲ್ಲ ಜನಪರ ಯೋಜನೆಗಳನ್ನು ಅತ್ಯಂತ ದಕ್ಷತೆಯಿಂದ ಸಾಕಾರಗೊಳಿಸಿ ಜನಮೆಚ್ಚಿದ ಮುಖ್ಯಮಂತ್ರಿ ಎನ್ನುವಂತಹ ವಿಧಾನಕ್ಕೆ ಪಾತ್ರರಾಗಿರುವ ನಮ್ಮೆಲ್ಲರ ಪ್ರೀತಿಯ ಅಭಿಮಾನದ ಜನನಾಯಕರಾಗಿರುವ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರಿಗೆ ಕಾರ್ಯಕ್ರಮದ ವತಿಯಿಂದ ಅತ್ಯಂತ ಆತ್ಮೀಯವಾದ ಗೌರವಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಕನ್ನಡ ನಾಡಿನ ಹೆಣ್ಣು ಮಕ್ಕಳ ಪರವಾಗಿರುವಂತಹ ಮಹಿಳಾ ಪರವಾದ ದಿಟ್ಟ ಧ್ವನಿ, ದಕ್ಷ ನಾಯಕಿ, ಮಾನ್ಯ ಸಚಿವರಾದಂತಹ ಲಕ್ಷ್ಮೀ ಆರ್ ಹೆಬ್ಬಾಳ್ಕರ್ ಅವರು. ನಿಮ್ಮೆಲ್ಲರ ವತಿಯಿಂದ ಜೋರು ಚಪ್ಪಾಳೆಗಳ ಶುಭ ಸ್ವಾಗತ. ಅನ್ನರಾಮಯ್ಯ, ಕನ್ನಡ ರಾಮಯ್ಯ, ಕಲ್ಯಾಣ ರಾಮಯ್ಯ, ನಮ್ಮ ಹೆಮ್ಮೆಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರನ್ನ ಚಪ್ಪಾಳೆಗಳ ಮುಖೇನ ಸ್ವಾಗತಿಸಿ ಪ್ರೀತಿಯ ಬಂಧುಗಳೇ. ನಮ್ಮ ಸಹೋದರಿಯಾಗಿ ಸದಾ ನಮ್ಮ ಜೊತೆಗೆ, ನಮ್ಮೊಟ್ಟಿಗೆ, ನಮ್ಮ ಕೈ ಹಿಡಿದುಕೊಂಡು ನಮಗೆ ದಾರಿಯನ್ನ, ಮಾರ್ಗದರ್ಶನವನ್ನ ನೀಡುವ ನಮ್ಮೆಲ್ಲರ ನೆಚ್ಚಿನ ಜನಮೆಚ್ಚಿದ ನಾಯಕಿ, ಹೃದಯ ಶ್ರೀಮಂತಿಕೆಯ ನಾಯಕಿ, ನಮ್ಮ ನೆಚ್ಚಿನ ಮಾನ್ಯ ಸಚಿವರು. ಅವರಿಗೆ ಜೋರಾದ ಚಪ್ಪಾಳೆಯ ಮುಖಾಂತರ ಪ್ರೀತಿಯ ಆದರದ ಸ್ವಾಗತ ಸುಸ್ವಾಗತವನ್ನ ಕೊಡ್ತಾ ಇದೀವಿ. ಮಹಿಳೆಯ ಸ್ವಾತಂತ್ರ್ಯ ಸಮಾನತೆ ಸಂರಕ್ಷಣೆಗಾಗಿ ಸದಾ ದುಡಿಯುವ ಅಧಿನಾಯಕಿ ಶ್ರೀಮತಿ ಲಕ್ಷ್ಮೀ ಆರ್ ಹೆಬ್ಬಾಳ್ಕರ್, ನಿಮಗಿದ ಕಾರ್ಯಕ್ರಮದ ವತಿಯಿಂದ ಸ್ವಾಗತ, ಶುಭ ಸ್ವಾಗತ. ಉಪಮುಖ್ಯಮಂತ್ರಿಗಳಾದಂಥ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ನ ಅಧ್ಯಕ್ಷರು ಆದಂಥ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬರು ವೇದಿಕೆಗೆ ಬಂದಿದ್ದಾರೆ. ಎಲ್ಲರೂ ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನ ಸ್ವಾಗತ ಮಾಡಬೇಕು ಅಂತ ಕೋರ್ಕೊಳ್ತೀನಿ. ನೆಚ್ಚಿನ ನಾಯಕರು, ನಮ್ಮ ಮಾನ್ಯ ಉಪಮುಖ್ಯಮಂತ್ರಿಗಳು, ಜನ ಕಲ್ಯಾಣದ, ಅವರಿಗೆ ಆದರದ ಪ್ರೀತಿಯ ಸ್ವಾಗತ ಸುಸ್ವಾಗತವನ್ನ ಕೊಡ್ತಾ ಇದ್ವಿ. ಜೋರಾದ ಚಪ್ಪಾಳೆಯೊಂದಿಗೆ ನಮ್ಮ ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಪ್ರೀತಿಯ ಆದರದ ಸ್ವಾಗತ. ನಮ್ಮೆಲ್ಲರ ಜನಮೆಚ್ಚಿದ ನಾಯಕರಿಗೆ ಆತ್ಮಬಲದ ಪ್ರತೀಕ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಅವರು ಸಂಕಲ್ಪ ಬಲದ ಸಹಕಾರದೊಂದಿಗೆ ಸರ್ಕಾರವನ್ನು ಮುನ್ನಡೆಸ್ತಾ ಇದ್ದಾರೆ. ನನ್ನೆಲ್ಲ ಅಂಗನವಾಡಿಯ ಕಾರ್ಯಕರ್ತರು, ಸಹಾಯಕಿಯರು, ಗೃಹಲಕ್ಷ್ಮಿಯರು, ನನ್ನ ಇಲಾಖೆಯ ಎಲ್ಲ ಮೇಲಿನಿಂದ ಕೆಳಗಡೆವರೆಗೆ 50 ವರ್ಷ ಸ್ವಾರ್ಥಕತೆಯನ್ನು ಮೆರೆದು ಕೆಲಸ ಮಾಡಿದಂಥ, ಸೇವೆ ಮಾಡಿದಂಥ, ಸರ್ಕಾರದಲ್ಲಿ ಕೆಲಸ ಮಾಡಿದಂಥ ಎಲ್ಲ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯ ಎಲ್ಲ ಮಾಜಿ ಮಂತ್ರಿಗಳಿಗೂ ಕೂಡ, ತಮ್ಮೆಲ್ಲರಿಗೂ ಕೂಡ ಈ ಒಂದು ಸುವರ್ಣ ಮಹೋತ್ಸವದ ಸಂಭ್ರಮದ ಹಾರ್ದಿಕ ಶುಭಾಶಯಗಳು. ಇದು ನಮ್ಮ ಹಬ್ಬ. ಬಹಳಷ್ಟು ಸ್ವಾಭಿಮಾನದಿಂದ, ಬಹಳಷ್ಟು ವಿಶ್ವಾಸದಿಂದ, ಅಭಿಮಾನದಿಂದ ಈ ಒಂದು ಸುವರ್ಣ ಸಂಭ್ರಮವನ್ನ ನಾವು ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ. ಈ ಒಂದು ಭವ್ಯವಾದ ಕಾರ್ಯಕ್ರಮದಲ್ಲಿ, ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಲಿಕ್ಕೆ, ಶೋಭೆ ತರಲಿಕ್ಕೆ ಬಂದಂಥ ನಿಮ್ಮೆಲ್ಲರ ನೆಚ್ಚಿನ ಮುಖ್ಯಮಂತ್ರಿಗಳು, ಭಾಗ್ಯಗಳ ಸರದಾರ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರೇ,
ಉಪಮುಖ್ಯಮಂತ್ರಿಗಳು ಸಂಘಟನಾ ಚತುರರು, ಯಾವತ್ತಿದ್ರೂ ಕೂಡ ಸರ್ಕಾರದ ಪರವಾಗಿ, ಪಕ್ಷದ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ರಾತ್ರಿ ಹಗಲು ಕೆಲಸ ಮಾಡ್ತಿರುವಂತ ಶ್ರೀ DK ಶಿವಕುಮಾರ್ ಸಾಹೇಬ್ರೆ, ಕೇಂದ್ರದ ಮಾಜಿ ಸಚಿವರು, ಮಾಜಿ ರಾಜ್ಯಪಾಲರು, ನನ್ನ ಗಾಡ್ ಮದರ್ ಅಂತಾನೆ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಈ ಮಟ್ಟಕ್ಕೆ ಖಾನಾಪುರದಲ್ಲಿ ಹುಟ್ಟಿ ಖಾನಾಪುರದಲ್ಲಿ ಬೆಳೆದಂತ ಒಬ್ಬ ಸಾಮಾನ್ಯ ಕಾರ್ಯಕರ್ತೆಗೆ ಕೈ ಹಿಡಿದು ಇವತ್ತು ಇಂಥ ಬೃಹದಾಕಾರದ ವೇದಿಕೆ ಮೇಲೆ ರಾಜ್ಯದ ಒಬ್ಬ ಮಂತ್ರಿಯಾಗಿ ಸೇವೆ ಮಾಡಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಂತ ಶ್ರೀಮತಿ ಮಾರ್ಗ್ರೆಟ್ ಆಳ್ವಾಜಿ ಅವರೇ, ಮಾನ್ಯ ಸಚಿವರು, ನಮ್ಮ ಮಾರ್ಗದರ್ಶಕರಾದಂಥ ಶ್ರೀ HC ಮಹದೇವಪ್ಪ ಸಾಹೇಬ್ರೆ, ಮಾಜಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರು, ಸ್ತ್ರೀ ಶಕ್ತಿ ಸಂಘದ ಹರಿಕಾರಿಣಿ ಅಮ್ಮ ಮೋಟಮಜ್ಜಿ ಅವರೇ, ನಮ್ಮ ಇನ್ನೋರ್ವ ಮಾರ್ಗದರ್ಶಕರು, ನಮಗೆ ತುಂಬಾನೇ ಯಾವ ರೀತಿ ರಾಜಕಾರಣದಲ್ಲಿ ಕೆಲಸ ಮಾಡಬೇಕು, ಜನರ ಮಧ್ಯದಲ್ಲಿ ಇರಬೇಕು ಅಂತ ಕಲಿಸಿಕೊಟ್ಟಂತ ಮಾಜಿ ಮಂತ್ರಿಗಳಾದಂಥ ಶ್ರೀ ರಾಣಿ ಸತೀಶ್ ಮೇಡಮ್ನವರೇ, ನಮ್ಮ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯ ಮಾಜಿ ಸಚಿವರು, ಆತ್ಮೀಯ ನಮ್ಮ ಅಕ್ಕ ಜಯಮಾಲಾ ಅವರೇ, ಅದೇ ರೀತಿ ಮಾನ್ಯ ಮುಖ್ಯಮಂತ್ರಿಗಳ ಕಾರ್ಯದರ್ಶಿಗಳಾದಂಥ ನಜೀರ್ ಸಾಹೇಬ್ರೆ, ಆತ್ಮೀಯ ಸಹೋದರಿ, ನನ್ನ ಜೊತೆ ಶಾಸಕಿಯಾಗಿ ಕೆಲಸ ಮಾಡ್ತಾ ಇರುವಂತ ರೂಪಕಲಾ ಅವರೇ, ಗ್ಯಾರಂಟಿಗಳ ಅಧ್ಯಕ್ಷರು ಆದಂತ ಮಾಜಿ ಸಚಿವರಾದಂಥ ರೇವಣ್ಣ ಸಾಹೇಬ್ರೆ, ಮಹಿಳಾ ಆಯೋಗದ ಅಧ್ಯಕ್ಷಿಣಿ ನಾಗಲಕ್ಷ್ಮಿ ಚೌಧರಿ ಅವರೇ, ಬಾಲಭವನದ ಅಧ್ಯಕ್ಷರಾದಂಥ BR ನಾಯ್ಡು ಅವರೇ, ನಮ್ಮ ಮಹಿಳಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷಿಣಿ ಸಹೋದರಿ ಪದ್ಮಾವತಿ ಅವರೇ, ನಮ್ಮ ಬಾಲ್ ವಿಕಾಸ್ ಅಕಾಡೆಮಿ ಅಧ್ಯಕ್ಷರಾದಂಥ ಸಂಗಮೇಶ್ ಅವರೇ, ಪ್ರಕಾಶಣ್ಣ ಹುಕ್ಕೇರಿ ಅವರೇ, ಜಲಜಾ ನಾಯಕ್ ಅವರೇ, ಇಲ್ಲಿ ಇದ್ದಂಥ ಎಲ್ಲ ಬೋರ್ಡ್ ಕಾರ್ಪೊರೇಷನ್ನ ಅಧ್ಯಕ್ಷರೇ, ಮಹಿಳಾ ನಾಯಕಿಯರೇ, ಮಾಜಿ ಮಂತ್ರಿಗಳೇ, ಮಾಜಿ ಶಾಸಕರೇ, ಎಲ್ಲದಕ್ಕಿಂತ ಜಾಸ್ತಿ ನನ್ನ ಎದುರುಗಡೆ ಕೂತ್ಕೊಂಡಂತ ನನ್ನೆಲ್ಲ ಪರಿವಾರದ ಎಲ್ಲ ಸದಸ್ಯರಂತ ಹೇಳಲಿಕ್ಕೆ ಬಯಸ್ತೇನೆ. ಮಾಧ್ಯಮದ ಎಲ್ಲ ಸಹೋದರರು, 1975 ಅಕ್ಟೋಬರ್ 2ನೇ ತಾರೀಕು ನಮ್ಮ ದೇಶದ ಧೀಮಂತ ಮಹಿಳೆ, ಉಕ್ಕಿನ ಮಹಿಳೆ, ಮಾಜಿ ಪ್ರಧಾನಮಂತ್ರಿಗಳಾದಂಥ ಇಂದಿರಾ ಗಾಂಧೀಜಿ ಅವರು ಕರ್ನಾಟಕ ರಾಜ್ಯದ ಟಿ ನರಸೀಪುರದಲ್ಲಿ ಪ್ರಥಮ ಬಾರಿಗೆ ಅಂಗನವಾಡಿಗಳನ್ನು ಇಡೀ ದೇಶದಲ್ಲಿ ಪ್ರಾರಂಭ ಮಾಡಿದ್ರು ಅಂತ ಅತ್ಯಂತ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ಅದರ ಒಂದು ನೆನಪಿನ ದ್ಯೋತಕವಾಗಿ ಇವತ್ತು ನಾವು 50 ವರ್ಷದ ಸಂಭ್ರಮವನ್ನ ಆಚರಣೆ ಮಾಡ್ತಾ ಇದ್ದೇವೆ. ಇಂದಿರಾ ಗಾಂಧೀಜಿಯವರ ಒಂದು ಪರಿಕಲ್ಪನೆ, ಇಂದಿರಾ ಗಾಂಧೀಜಿಯವರ ಆಸೆ ಏನಾಗಿತ್ತು ಅಂತಂದ್ರೆ, ಬಡವರ ಮಕ್ಕಳು ಕೂಡ, ನಮ್ಮ ಭಾರತ ದೇಶದಲ್ಲಿ ಬಡತನ ಬಹಳಷ್ಟು ಇತ್ತು 50 ವರ್ಷದ ಹಿಂದೆ. ಬಡವರ ಮಕ್ಕಳು ಆರೋಗ್ಯವಾಗಿ ಬೆಳಿಬೇಕು, ಪೌಷ್ಟಿಕ ಆಹಾರದ ಜೊತೆಯಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನ ಹೊಂದಿ ಸಮಾಜಕ್ಕೆ, ರಾಜ್ಯಕ್ಕೆ, ರಾಷ್ಟ್ರಕ್ಕೆ ಉತ್ತಮ ನಾಗರಿಕರಾಗಬೇಕನ್ನುವಂಥ ಉದ್ದೇಶದಿಂದ, ಮಹತ್ವಾಕಾಂಕ್ಷೆಯಿಂದ ಈ ಒಂದು ICDS ಪ್ರೋಗ್ರಾಮ್ ಅನ್ನ ತೆಗೆದುಕೊಂಡು ಬಂದರು. ಅದಕ್ಕೆ ಅಲ್ಲಿಂದ ಇಲ್ಲಿಯವರೆಗೆ ಸೇವೆಯನ್ನ ಸಲ್ಲಿಸಿದಂತ ಎಲ್ಲ ನನ್ನ ಅಂಗನವಾಡಿಯ ಕಾರ್ಯಕರ್ತರು, ಸಹಾಯಕಿಯರಿಗೆ ನಾನಿವತ್ತು ಅಭಿನಂದನೆಯನ್ನ ಹೇಳಲಿಕ್ಕೆ ಬಯಸ್ತೇನೆ. ಇದು ಕೇವಲ 50 ವರ್ಷದ ಸುವರ್ಣ ಮಹೋತ್ಸವವಲ್ಲ, ಮುಂದೆ ಬರುವಂತ 50 ವರ್ಷ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಕೈಗೊಳ್ಳುವಂತ 3 ಅತ್ಯುತ್ತಮವಾದ ದೊಡ್ಡ ಯೋಜನೆಗಳ ಒಂದು ಅನುಷ್ಠಾನ ಉದ್ಘಾಟನೆಯ ಸಮಾರಂಭ ಕೂಡ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಬಂಧುಗಳೇ, ದೇಶದಲ್ಲಿ, ರಾಜ್ಯದಲ್ಲಿ ಯಾವಾಗ ಕಾಂಗ್ರೆಸ್ ಪಕ್ಷದ ಸರ್ಕಾರ ಬರುತ್ತೋ, ಕಾಂಗ್ರೆಸ್ ಪಕ್ಷದ ಪ್ರಧಾನಮಂತ್ರಿಗಳು, ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳು ಮಹಿಳೆಯರ ಪರವಾದ ಚಿಂತನೆ, ಮಹಿಳೆಯರಿಗಾಗಿ ಯೋಜನೆಗಳನ್ನ ಯಾವತ್ತಿದ್ರೂ ಮಾಡಿದವರು ಯಾರು ಅಂತಂದ್ರೆ ಅದು ನಮ್ಮ
ಕಾಂಗ್ರೆಸ್ ಪಕ್ಷದ ಸರ್ಕಾರ ಅಂತ ಈ ಸಂದರ್ಭದಲ್ಲಿ ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಅಂಗನವಾಡಿ ಕಾರ್ಯಕರ್ತರಿರಬಹುದು, ಆಶಾ ಕಾರ್ಯಕರ್ತರಿರಬಹುದು, ಪಶು ಸಖಿಯರಿರಬಹುದು, ಕೃಷಿ ಸಖಿಯರಿರಬಹುದು, ಇವತ್ತು ಮಹಿಳೆಯರಿಗೆ ರಾಜಕಾರಣದಲ್ಲಿ ಪ್ರತಿಶತ 50% ರಿಸರ್ವೇಶನ್ ಇರಬಹುದು, ವಿಧವಾ ಪೆನ್ಷನ್ ಇರಬಹುದು, ಫುಡ್ ಸೆಕ್ಯೂರಿಟಿ ಆಕ್ಟ್ ಇರಬಹುದು, ಬಡವರ ಮಕ್ಕಳಿಗೆ ಕಲಿಕೆಯಲ್ಲಿ, ಅದರಲ್ಲೂ ನಾವು ಹೇಳ್ತೀವಲ್ಲ ಬರೀ ಶ್ರೀಮಂತರ ಸೊತ್ತಲ್ಲ, ಕಲಿಕೆ ಬಡವರಿಗೂ ಕೂಡ ಸಲ್ಲಬೇಕು ಅನ್ನುವಂಥ ವಿಚಾರಧಾರಣೆಯನ್ನ ಯಾರಾದರೂ ಇಟ್ಕೊಂಡು ಸರ್ಕಾರವನ್ನು ನಡೆಸ್ತಾರೆ ಅಂತಂದ್ರೆ ಅದು ಕಾಂಗ್ರೆಸ್ ಪಕ್ಷದ ಸರ್ಕಾರ ಅಂತ ಬಹಳಷ್ಟು ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು 3 ಯೋಜನೆಗಳು ಅಂತ ಹೇಳ, ಮೊದಲನೇದಾಗಿ ಬಹಳ ಹೆಮ್ಮೆಯಿಂದ ಹೇಳೋಣ, ಅಕ್ಕ ಪಡೆ. ಈ ಅಕ್ಕ ಪಡೆಯನ್ನ ನಮ್ಮ ಗೃಹ ಇಲಾಖೆಯ ಸಹಯೋಗದೊಂದಿಗೆ, ಯಾಕಂತಂದ್ರೆ ಇವತ್ತಿನ ಕಾಲದಲ್ಲಿ ಮಹಿಳೆಯರ ಸುರಕ್ಷತೆ, ಮಹಿಳೆಯರ ಸ್ವಾವಲಂಬನೆ, ಮಹಿಳೆಯರ ಆರ್ಥಿಕ ಬದ್ಧತೆ ನಮ್ಮ ಒಂದು ಕಮಿಟ್ಮೆಂಟ್. ಅದಕ್ಕೋಸ್ಕರ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಅಕ್ಕ ಪಡೆಯನ್ನ ಇವತ್ತು ಅನುಷ್ಠಾನಗೊಳಿಸ್ತಾ ಇದೆ. ಅಕ್ಕ ಪಡೆ, ನಾನು ಬೀದರ್ ಜಿಲ್ಲೆಗೆ ಪ್ರವಾಸಕ್ಕೆ ಹೋದಂತ ಸಂದರ್ಭದಲ್ಲಿ ಅಲ್ಲಿನ SP ಅವರು ಬಹಳಷ್ಟು ಚೆನ್ನಾಗಿ ಅಕ್ಕ ಪಡೆಯನ್ನ ಜಿಲ್ಲೆಗೆ ಮಾಡಿದ್ರು. ಅದನ್ನ ನೋಡಿ ಇಡೀ ರಾಜ್ಯದ 31 ಜಿಲ್ಲೆಗಳಲ್ಲಿ ಈ ಅಕ್ಕ ಪಡೆಯನ್ನ ನಮ್ಮ ಇಲಾಖೆ ಮತ್ತು ಗೃಹ ಇಲಾಖೆಯ ಸಹಯೋಗದೊಂದಿಗೆ ಇವತ್ತಿಂದ ನಾವು ಅದಕ್ಕೆ ಚಾಲನೆಯನ್ನ ಕೊಡ್ತಾ ಇದ್ದೀವಿ. ಇನ್ನು 2ನೇ ಕಾರ್ಯಕ್ರಮ ಗೃಹಲಕ್ಷ್ಮಿ ಸಹಕಾರ ವಿವಿಧೋದ್ದೇಶ ಸಂಘ. ಇದು ಬಹಳಷ್ಟು ದೊಡ್ಡ ಒಂದು ಸಹಕಾರಿ ಬ್ಯಾಂಕ್ ಆಗಿ ಪರಿವರ್ತನೆ ಆಗಲಿಕ್ಕೆ ಸನ್ನದ್ಧವಾಗಿದೆ. ತಮಗೆಲ್ಲರಿಗೂ ಗೊತ್ತಿದೆ, ಚುನಾವಣೆ ಪೂರ್ವ ಏನು ನಾವು 5 ಗ್ಯಾರಂಟಿಗಳಲ್ಲಿ ಅತ್ಯಂತ ಯಶಸ್ವಿಯಾದಂಥ ಗ್ಯಾರಂಟಿ ಗೃಹಲಕ್ಷ್ಮಿ. ಈ ಗೃಹಲಕ್ಷ್ಮಿ ಇಷ್ಟೊಂದು ಯಶಸ್ವಿ ಆಗಲಿಕ್ಕೆ ಕಾರಣಕರ್ತರು ಯಾರು ಅಂತಂದ್ರೆ ನನ್ನ ಅಂಗನವಾಡಿಯ ಕಾರ್ಯಕರ್ತರು, ಸಹಾಯಕಿಯರು ಅಂತ ಬಹಳ ಹೆಮ್ಮೆಯಿಂದ ಮುಖ್ಯಮಂತ್ರಿಗೆ ಹೇಳಲಿಕ್ಕೆ ನಾನು ಬಯಸ್ತೇನೆ. ಆ ಒಂದು ಊರಲ್ಲಿ, ಹಳ್ಳಿಯಲ್ಲಿ ತಾವೆಲ್ಲ ಶ್ರಮಪಟ್ಟು ಈ ಯೋಜನೆಯನ್ನ ಜಾರಿಗೆಗೊಳಿಸಲಿಕ್ಕೆ, ಜನಪ್ರಿಯ ಮಾಡಲಿಕ್ಕೆ ತಾವೆಲ್ಲ ಕೈ ಜೋಡಿಸಿದ್ರಿ. ಅದರ ಮುಂದುವರೆದಂತ ಭಾಗ, ಒಂದು ದೊಡ್ಡ ಹೆಜ್ಜೆ ಗೃಹಲಕ್ಷ್ಮಿ ಸಹಕಾರಿ ಸಂಘ. ಪ್ರತಿಯೊಬ್ಬರು ಕೂಡ 1,26,00,000 ಏನು ಗೃಹಲಕ್ಷ್ಮಿ ಫಲಾನುಭವಿಗಳಿದ್ದಾರೆ, ಅವ್ರನ್ನೆಲ್ಲರನ್ನೂ ಕೂಡ ಈ ವೇದಿಕೆಯ ಮುಖಾಂತರ ನಾನು ಮನವಿಯನ್ನ ಮಾಡ್ತೀನಿ. ಬನ್ನಿ, ಗೃಹಲಕ್ಷ್ಮಿ ಸಹಕಾರಿ ಸಂಘದಲ್ಲಿ ತಮ್ಮನ್ನು ತಾವು ನೋಂದಣಿ ಮಾಡಿಕೊಂಡು ಸದಸ್ಯರಾಗಿ. ಯಾಕಂತಂದ್ರೆ ಅವತ್ತಿನ ಕಾಲದಲ್ಲಿ ಸ್ತ್ರೀ ಶಕ್ತಿ ಸಂಘವನ್ನ ಇದೇ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಮಾಡಿತು. ಇವತ್ತಿನ ಮುಂದುವರೆದಂತ ಭಾಗ ದಾಪುಗಾಲು ಈ ಒಂದು ಗೃಹಲಕ್ಷ್ಮಿ ಸಹಕಾರಿ ಸಂಘ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಅದರ ಜೊತೆಯಲ್ಲಿ ಕೇಂದ್ರ ಸರ್ಕಾರ, ಕರ್ನಾಟಕ ರಾಜ್ಯ ಸರ್ಕಾರದ ನಮ್ಮ ಇಲಾಖೆಯನ್ನ ಮಾಡೆಲ್ ಆಗಿ ತೆಗೆದುಕೊಂಡಿದೆ. ಇಡೀ ಭಾರತ ದೇಶದಲ್ಲಿ ಕರ್ನಾಟಕ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯ ಯೋಜನೆಗಳನ್ನ ಬೇರೆಯವರಿಗೆ ಉದಾಹರಣೆಯಾಗಿ ನಮ್ಮ ಕೇಂದ್ರ ಸಚಿವರು ಬೇರೆ ರಾಜ್ಯಗಳಿಗೆ ನಮ್ಮ ರಾಜ್ಯದ ಯೋಜನೆಗಳನ್ನು ಉದಾಹರಣೆಯಾಗಿ ಕೊಡುವಂತ ನಿದರ್ಶನಗಳನ್ನ ನಾವು ನೋಡ್ತಾ ಇದ್ದೇವೆ. ಅದರಲ್ಲಿ ಪ್ರಥಮವಾಗಿ ಮುಂಬರುವಂತ ದಿನದಲ್ಲಿ LKG UKG, ಇನ್ನು ಮೇಲೆ ನಮ್ಮ ಅಂಗನವಾಡಿಗಳನ್ನ ಗವರ್ಮೆಂಟ್ ಮಾಂಟೆಸರಿ LKG UKG ಅಂತ ಪ್ರಾಯೋಗಿಕವಾಗಿ ಇವತ್ತಿನಿಂದ 5,000 ಅಂಗನವಾಡಿಗಳಲ್ಲಿ ನಾವು ಚಾಲನೆಯನ್ನ ಕೊಡ್ತಾ ಇದ್ದೇವೆ. ಬಹಳಷ್ಟು ಕೆಲಸ ಆಗಿದೆ ಈ ಇಲಾಖೆಯಲ್ಲಿ, ಬಹಳಷ್ಟು ದೂರ ಬಂದಿದ್ದೇವೆ, ಆದರೆ ಇನ್ನೂ ಬಹು ದೂರ ನಾವು ಸಾಗಬೇಕಾಗಿದೆ. ಬಂಧುಗಳೇ, ನನ್ನೆಲ್ಲ ಪರಿವಾರದ ಸದಸ್ಯರಿಗೆ ಹೇಳಲಿಕ್ಕೆ ಬಯಸ್ತೇನೆ, ಸರ್ಕಾರದ ಯಾವುದೇ ಕೆಲಸ ಇರಲಿ, ಅದು ಸರ್ವೆ ಇರಲಿ, ಅದು ಇಲೆಕ್ಷನ್ ಕೆಲಸ ಇರಲಿ, ಅದು ಪಲ್ಸ್ ಪೋಲಿಯೋ ಕೆಲಸ ಇರಲಿ, ಅದು ಸರ್ಕಾರದ ಯಾವುದೇ ಕೆಲಸ ಹೇಳಿದ್ರು ಕೂಡ ಅದು ದೇವರ ಸೇವೆ ಅನ್ನೋ ಹಾಗೆ ತಾವೆಲ್ಲರೂ ಕೆಲಸವನ್ನ ಮಾಡಿದ್ದೀರಾ. ಯಾರು ಕೂಡ ಏನು ಮಾತನಾಡಲಿಲ್ಲ. ವಿಶೇಷವಾಗಿ ನಮ್ಮ ಅಂಗನವಾಡಿಯ ಎಲ್ಲ ಯೂನಿಯನ್ಗಳ ನಾಯಕರುಗಳಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನ ಸಲ್ಲಿಸ್ತೇನೆ. ತಾವು ಸತತವಾಗಿ ನಮ್ಮ ಅಂಗನವಾಡಿ ಕಾರ್ಯಕರ್ತರು, ಸಹಾಯಕಿಯರ ಒಂದು ಹಕ್ಕಿಗಾಗಿ ಹೋರಾಟವನ್ನ ಮಾಡಿ ನಮ್ಮ ಮಧ್ಯ ಮತ್ತು ಅವರ ಮಧ್ಯೆ ಒಂದು ಕೊಂಡಿಯ ತರ ತಾವು ಕೆಲಸ ಮಾಡಿದ್ದೀರಾ. ಮುಂಬರುವಂತ ದಿನದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ತಮ್ಮೆಲ್ಲರ ಗೌರವಧನವನ್ನ 1,000 ರೂಪಾಯಿ ಈಗಾಗಲೇ ಏರಿಕೆ ಮಾಡಿದ್ದಾರೆ. ಮುಂಬರುವಂತ ದಿನದಲ್ಲಿ ಇಬ್ರು ಇಲ್ಲೇ ಇದ್ದಾರೆ, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಇಲ್ಲೇ ಇದ್ದಾರೆ. ನಾನು ತಮ್ಮ ಧ್ವನಿಯನ್ನ ಅವ್ರಿಗೆ ಹೇಳಲಿಕ್ಕೆ ನಾನು ಧನ್ಯವಾದವನ್ನ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ನಮ್ಮ AICC ಅಧ್ಯಕ್ಷರು
ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಬರಬೇಕಾಗಿತ್ತು. ಬಹಳಷ್ಟು ಅವರ ಕಾರ್ಯಕ್ರಮಗಳ ಒತ್ತಡ ಇರೋದ್ರಿಂದ ಅವರು ತಮ್ಮ ಸಂದೇಶವನ್ನ ನಮ್ಮ ಇಲಾಖೆಗೆ ಒಳ್ಳೆಯದಾಗಲಿ ಅಂತ ಹೇಳಿ ಬಹಳ ಒಳ್ಳೆ ಸಂದೇಶವನ್ನ, ಅದರಲ್ಲೂ ಅವರು ಅಕ್ಕ ಪಡೆ ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದನ್ನ ನಾನು ಎದುರು ನೋಡ್ತಾ ಇದ್ದೀನಿ. ಗೃಹ ಇಲಾಖೆ ಸಹಕಾರದೊಂದಿಗೆ ಈ ಅಕ್ಕ ಪಡೆ ಯಶಸ್ವಿಯಾಗಲಿ ಅಂತ ಹೇಳ್ತಾ, ಭಾರತ ದೇಶಕ್ಕೆ ಮಾದರಿ ಆಗಲಿಕ್ಕೆ ಹೊರಟಂತ LKG UKG ಚೆನ್ನಾಗಿ ಕೆಲಸ ಮಾಡಲಿ, ಬಡವರ ಮಕ್ಕಳಿಗೆ ಈ ಒಂದು ಮಾಡರ್ನೈಸೇಷನ್ ಯುಗದಲ್ಲಿ, ಯಾಕಂತಂದ್ರೆ ಎಲ್ಲ ಲ್ಯಾಂಗ್ವೇಜ್ಗಳು ಬಡವರ ಮಕ್ಕಳಿಗೂ ಬರಬೇಕು. ಸೊ LKG UKG ಚೆನ್ನಾಗಿ ಕೆಲಸ ಮಾಡಲಿ. ಗೃಹಲಕ್ಷ್ಮಿ ಸಹಕಾರಿ ಸಂಘದಲ್ಲಿ ಮಹಿಳೆಯರು ತಮ್ಮ ಕಷ್ಟಗಳಿಗೆ ಪರಿಹಾರವನ್ನ ಕಂಡಿಟ್ಕೊಳ್ಳಿ ಅಂತ ಹೇಳ್ತಾ ಒಳ್ಳೆ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ನಾನು ವೈಯಕ್ತಿಕವಾಗಿ ಇಲಾಖೆ ಪರವಾಗಿ ಧನ್ಯವಾದವನ್ನ ತಿಳಿಸಿ ತಮ್ಮೆಲ್ಲರಿಗೂ ಇನ್ನೊಮ್ಮೆ ಅಭಿನಂದನೆ ಸಲ್ಲಿಸಿ ನನ್ನ 2 ಮಾತನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು. ನಮ್ಮ ಮಾನ್ಯ ಸಚಿವರಿಗೆ ಪ್ರೀತಿಯ ಅಭಿನಂದನೆಗಳು ಸಲ್ಲಿಸ್ತಾ ನಮ್ಮ ನೆಚ್ಚಿನ ಸಂಸದರು ಚನ್ನರಾಜ್ ಸರ್ ಈಶ್ವರ ಖಂಡ್ರೆ ಅವರು ಆಗಮಿಸಿದ್ದಾರೆ. ಮಾನ್ಯ ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವರು ಕರ್ನಾಟಕ ಸರ್ಕಾರ ಸನ್ಮಾನ್ಯ ಶ್ರೀ ಈಶ್ವರ ಖಂಡ್ರೆ ಅವರಿಗೆ ಕಾರ್ಯಕ್ರಮದ ವತಿಯಿಂದ ಮಾನ್ಯ ಸಚಿವರಾದ ಲಕ್ಷ್ಮೀ ಆರ್ ಹೆಬ್ಬಾಳ್ಕರ್ ಅವರು ಸ್ವಾಗತ ಕೋರಿ ಸನ್ಮಾನವನ್ನ ನೆರವೇರಿಸಿದ್ದಾರೆ. ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರು ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ಸುವರ್ಣ ಮಹೋತ್ಸವದ ಅಂಗವಾಗಿ ವೇದಿಕೆಯ ಮುಂಭಾಗ ಇರುವಂತಹ ನಮ್ಮ ಮಾಧ್ಯಮ ಮಿತ್ರರೆಲ್ಲರಿಗೂ ಸಹ ಪ್ರೀತಿಯ ಆದರದ ಸ್ವಾಗತವನ್ನ ಕೋರ್ತಾ, ಬಂಧುಗಳೇ, ಮಕ್ಕಳ ದಿನಾಚರಣೆ ಕೂಡ ಇಲ್ಲಿ ನೆರವೇರುತ್ತಾ ಇದೆ. ಮೊದಲು ಮಕ್ಕಳನ್ನ ವೇದಿಕೆಗೆ ಕರೆತರಲಾಗಿದೆ. ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು. ಅವರ ಭವಿಷ್ಯ ಸುಭದ್ರವಾಗಿರಬೇಕಾದರೆ ಅಂಗನವಾಡಿಯಲ್ಲಿ ಶಿಕ್ಷಣಕ್ಕಾಗಿ ಬರುವಂತಹ ಎಲ್ಲ ಮಕ್ಕಳಿಗೆ ಮಕ್ಕಳ ಮಮತೆಯ ಮನೆಯಾಗಿದೆ ಅಂಗನವಾಡಿ. ಅನ್ನ ಉಣಿಸಿ ಅಕ್ಷರ ಕಲಿಸಿ ಆರೋಗ್ಯ ಕಾಯುವ ಅಕ್ಕರೆಯ ಅಂಗಳ ಅಂಗನವಾಡಿಗೆ 50 ವರ್ಷವಾಗಿದೆ. ಕರ್ನಾಟಕದಲ್ಲಿ ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆಯ ಸುವರ್ಣ ಮಹೋತ್ಸವದ ಉದ್ಘಾಟನೆಯನ್ನು ನೆರವೇರಿಸ್ತಾ ಇದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ DK ಶಿವಕುಮಾರ್ ಅವರು, ಮಾನ್ಯ ಸಚಿವರಾದ ಈಶ್ವರ ಖಂಡ್ರೆ ಅವರು, HM ರೇವಣ್ಣನವರು, ರಾಣಿ ಸತೀಶ್ ಅವರು, ಜೈಮಾಲ ಅವರು, ಹೀಗೆ ಎಲ್ಲ ಗಣ್ಯಮಾನ್ಯರು ಜೊತೆಯಾಗಿದ್ದಾರೆ. ಮಾನ್ಯ ಸಚಿವರಾದ ಲಕ್ಷ್ಮೀ ಆರ್ ಹೆಬ್ಬಾಳ್ಕರ್ ಅವರ ನೇತೃತ್ವದಲ್ಲಿ ಮುಂದಾಳತ್ವದಲ್ಲಿ ಕರ್ನಾಟಕದಲ್ಲಿ ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆಯ ಸುವರ್ಣ ಮಹೋತ್ಸವ ಮುದ್ದು ಮಕ್ಕಳ ನಮ್ಮ ಅದ್ಭುತವಾದಂತಹ ಶುಭ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದ ಶ್ರದ್ಧಾಯ ದೀಪ ಜ್ಯೋತಿ ನಮೋಸ್ತುತೆ ಎಂದು ದೀಪವನ್ನ ಹಚ್ಚಿರುವಂತ ಸಮಸ್ತ ನಮ್ಮ ಗೌರವಾನ್ವಿತರಿಗೆ ಬಡ ಮಕ್ಕಳ ತೊಟ್ಟಿಲು ಅಂಗನವಾಡಿ. ಭಾರತದ ದುರ್ಗೆ ಉಕ್ಕಿನ ಮಹಿಳೆ ಮಾಜಿ ಪ್ರಧಾನಮಂತ್ರಿಗಳಾದ ಶ್ರೀಮತಿ ಇಂದಿರಾ ಗಾಂಧಿಯವರ ಕನಸಿನ ಯೋಜನೆ. ಕರ್ನಾಟಕದಲ್ಲಿ ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆಯ ಸುವರ್ಣ ಮಹೋತ್ಸವ ಕಾರ್ಯಕ್ರಮದ ಉದ್ಘಾಟನೆಯಾಗಿದೆ. ಬಂಧುಗಳೇ, ಮಕ್ಕಳ ದಿನಾಚರಣೆಯ ಉದ್ಘಾಟನೆ, ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆ, ಪ್ರಶಸ್ತಿ ಪ್ರದಾನ ಸಮಾರಂಭ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮಹತ್ವಾಕಾಂಕ್ಷಿ ಯೋಜನೆಗಳ ಸಮಾರಂಭ ಉದ್ಘಾಟನೆಯಾಗಿದೆ. ಪಂಡಿತ್ ಜವಾಹರ್ಲಾಲ್ ನೆಹರು ಹಾಗೂ ಮಾಜಿ ಪ್ರಧಾನಿಗಳಾದ ಶ್ರೀಮತಿ ಇಂದಿರಾ ಗಾಂಧಿಯವರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸಬೇಕಾಗಿ ವಿನಮ್ರ ಕೋರಿಕೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು